ಹೆಲೋ ಎವ್ರಿವನ್. ಇವತ್ತು ನಾವು ಈ ಕ್ಲಾಸ್ನಲ್ಲಿ ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ಇದ್ರ ಬಗ್ಗೆ ಇರುವಂಥ MCQsಗಳನ್ನು ನೋಡೋಣ. ಮೊದಲಿಗೆ ಫಸ್ಟ್ ಕ್ವಶನ್, ದ ವರ್ಡ್ ಕಂಪ್ಯೂಟರ್ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ವಿಚ್ ಆಫ್ ದ ಫಾಲೋವಿಂಗ್ ಲ್ಯಾಂಗ್ವೇಜಸ್? ಕಂಪ್ಯೂಟರ್ ಅನ್ನೋದನ್ನು ಯಾವ ಲ್ಯಾಂಗ್ವೇಜಿನಿಂದ ತಗೊಂಡಿದ್ದಾರೆ ಅಂತ ಅಂದರೆ ಲ್ಯಾಟಿನ್. ದ ರೈಟ್ ಆನ್ಸರ್ ಇಸ್ ಲ್ಯಾಟಿನ್. ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್? ನಿಮಗೆಲ್ಲರಿಗೂ ಗೊತ್ತಿರುವಂತೆ ಚಾರ್ಲ್ಸ್ ಬ್ಯಾಬೇಜ್ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್. ಚಾರ್ಲ್ಸ್ ಬ್ಯಾಬೇಜ್ ಅವರು ಹುಟ್ಟಿದ್ದು 1791ನಲ್ಲಿ, ಅವ್ರದ್ದು ಡೆತ್ ಆಗಿದ್ದು 1871ನಲ್ಲಿ. ಅವರು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟೆಡ್ ಸೈಂಟಿಸ್ಟ್ ಆಗಿತ್ತು, ಮ್ಯಾಥಮೆಟಿಷಿಯನ್, ಎಕನಾಮಿಸ್ಟ್ ಹಾಗೂ ಇಂಜಿನಿಯರ್ ಆಗಿತ್ತು ಅವರು, ಚಾರ್ಲ್ಸ್ ಬ್ಯಾಬೇಜ್ ಅವರು. ಸೊ ಅವರು ಅನಾಲಿಟಿಕಲ್ ಇಂಜಿನನ್ನು ಕಂಡುಹಿಡಿದ್ರು. ಅನಾಲಿಟಿಕಲ್ ಎಂಜಿನ್ ಇದನ್ನು ಕಂಡುಹಿಡಿದಿದ್ದು ಅವರು. ಅನಾಲಿಟಿಕಲ್ ಎಂಜಿನಲ್ಲಿ ಏನೇನಿತ್ತು ಇದು, ಅದರಲ್ಲಿ ALU ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಅಂತ ಏನು ಕರಿತೇವೆ ಅದು, ಬೇಸಿಕ್ ಫ್ಲೋ ಕಂಟ್ರೋಲ್ ಹಾಗೂ ಇಂಟಿಗ್ರೇಟೆಡ್ ಮೆಮೊರಿ ಇತ್ತು ಅದರಲ್ಲಿ. ಓಕೆ, ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್? ಚಾರ್ಲ್ಸ್ ಬ್ಯಾಬೇಜ್. ನೆಕ್ಸ್ಟ್ ಕ್ವಶನ್, ದ ನೇಪಿಯರ್ಸ್ ಟೆಕ್ನಾಲಜಿ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ ಕಾಲ್ಡ್? ನೇಪಿಯರ್ಸ್ ಟೆಕ್ನಾಲಜಿ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ ಕಾಲ್ಡ್ ರಬ್ಡಾಲಜಿ. ಸೊ ನೇಪಿಯರ್ಸ್ ಬೋನ್ಸ್ ಅನ್ನೋದು ಮ್ಯಾನ್ಯುಯಲಿ ಆಪರೇಟೆಡ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಆಗಿತ್ತು. ಅದನ್ನು ಕ್ರಿಯೇಟ್ ಮಾಡಿದವರು ಯಾರು? ಜಾನ್ ನೇಪಿಯರ್ ಆಫ್ ಮರ್ಚಿಸ್ಟನ್. ಓಕೆ, ಅವರು ಸ್ಕಾಟ್ಲ್ಯಾಂಡನ್ನು ಬಿಲಾಂಗ್ ಮಾಡ್ತಾ ಇದ್ರು. ಸೊ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಕ್ವೋಷನ್ಸ್ ಆಫ್ ನಂಬರ್ಸ್. ಸೊ ಅದನ್ನು ನಾವು ರಬ್ಡಾಲಜಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ವರ್ ದೇ ಬೇಸ್ಡ್ ಆನ್ ಟ್ರಾನ್ಸಿಸ್ಟರ್ಸ್, ಕಂಡಕ್ಟರ್ಸ್, ICs ಆರ್ ವ್ಯಾಕ್ಯೂಮ್ ಟ್ಯೂಬ್ಸ್? ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ವರ್ ಬೇಸ್ಡ್ ಆನ್ ವ್ಯಾಕ್ಯೂಮ್ ಟ್ಯೂಬ್ಸ್. ದ ಪೀರಿಯಡ್ ಆಫ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯಾವಾಗಿಂದ ಯಾವಾಗವರೆಗೂ ಇತ್ತು? 1946ಇಂದ 1959ವರೆಗೂ ಇರುವಂತಹ ಸಮಯ ಫಸ್ಟ್ ಜನರೇಷನ್ ಕಂಪ್ಯೂಟರ್ದಾಗಿತ್ತು. ದೇ ವರ್ ಮೇಡ್ ಅಪ್ ಆಫ್ ವ್ಯಾಕ್ಯೂಮ್ ಟ್ಯೂಬ್ಸ್. ಅದನ್ನು ಅಂದರೆ ಬೇಸಿಕ್ ಕಾಂಪೊನೆಂಟ್ ಆಫ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವರ್ ವ್ಯಾಕ್ಯೂಮ್ ಟ್ಯೂಬ್ಸ್ ಫಾರ್ ಮೆಮೊರಿ ಮತ್ತು CPU. These tubes like electric bulbs produce a lot of heat and the installation used to fuse frequently. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ನ ಬಳಸಿದಾಗ ಅದು ಲಾಟ್ ಆಫ್ ಹೀಟನ್ನು ರಿಲೀಸ್ ಮಾಡ್ತಿತ್ತು. ಇನ್ಸ್ಟಾಲೇಷನ್ಸ್ ಏನು ಮಾಡಿರ್ತೀವೋ ಅದೆಲ್ಲ ಫ್ಯೂಸ್ ಆಗ್ತಿತ್ತು ಫಸ್ಟ್ ಜನರೇಷನ್ ಕಂಪ್ಯೂಟರಲ್ಲಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಅನ್ ಎಕ್ಸಾಂಪಲ್ ಆಫ್? Is it an example of first generation computer, second generation computer, third generation computer or fifth generation computer? Artificial intelligence is an example of fifth generation ಕಂಪ್ಯೂಟರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI ಅಂದ್ರೇನು? ಸಾಫ್ಟ್ವೇರ್ ಟೆಕ್ನಾಲಜೀಸ್ ಅಥವಾ ನಾವು ರೋಬೋಟ್ ಏನಿರುತ್ತಲ್ಲ ಅವರ ಕಂಪ್ಯೂಟರ್ ಆ್ಯಕ್ಟ್ ಆರ್ ಥಿಂಕ್ ಲೈಕ್ ಹ್ಯೂಮನ್. ಅಂದರೆ ಒಂದು ಸಾಫ್ಟ್ವೇರನ್ನು ಅಥವಾ ರೋಬೋಟನ್ನು ಏನು ಜನರೇಟ್ ಮಾಡೋದು ಹ್ಯೂಮನ್ ಬೀಯಿಂಗ್ಸ್ ಹೇಗೆ ಥಿಂಕ್ ಮಾಡ್ತಾರಲ್ಲ ಆ ಥರ ಥಿಂಕ್ ಮಾಡೋ ಥರ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಆಗಲಿ ರೋಬೋಟನ್ನಾಗಲಿ ಡೆವಲಪ್ ಮಾಡುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಅದರದ್ದು ಫೀಚರ್ಸ್ ಎಲ್ಲ ಏನು? ಫೀಚರ್ಸ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ಯಾವ್ಯಾವುದು ಬಂದ್ಬಿಟ್ಟು ಸ್ಪೀಚ್ ರೆಕಗ್ನಿಷನ್, ಡಿಸಿಷನ್ ಮೇಕಿಂಗ್, ವಿಜುವಲ್ ಪರ್ಸೆಪ್ಷನ್, ಇವೆಲ್ಲ ಫೀಚರ್ಸ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ದ್ಯಾಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇ ಪೊಸೆಸ್. ಓಕೆ, ಮತ್ತೊಂದು ಫೀಚರ್ ಬಂದ್ಬಿಟ್ಟು ಟ್ರಾನ್ಸ್ಲೇಷನ್ ಬಿಟ್ವೀನ್ ಲ್ಯಾಂಗ್ವೇಜಸ್. ಮನುಷ್ಯರು ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನು ಒಂದು ರೋಬೋಟಲ್ಲಿ ಅಥವಾ ಕಂಪ್ಯೂಟರ್ ಸಾಫ್ಟ್ವೇರನ್ನಾಗಿ ಮಾಡುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ಎಕ್ಸಾಂಪಲ್ ಆಫ್ ಫಿಫ್ತ್ ಜನರೇಷನ್ ಕಂಪ್ಯೂಟರ್. ನೆಕ್ಸ್ಟ್ ಕ್ವಶನ್,
Collecting the data and converting it into information is called as processing. ಡೇಟಾನ ಕಲೆಕ್ಟ್ ಮಾಡಿ ಅದನ್ನ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡೋದನ್ನು ಪ್ರಾಸೆಸಿಂಗ್ ಅಂತ ಹೇಳ್ತೇವೆ. ದ ರಾ ಡೇಟಾ ಏನಾಗಿರುತ್ತೆ ಅದು ಇನ್ಪುಟ್ ಆಗಿರುತ್ತೆ ಆ್ಯಂಡ್ ದ ಇನ್ಫಾರ್ಮೇಷನ್ ದಟ್ ಈಸ್ ಗಾಟ್ ಅದನ್ನು ನಾವು ಔಟ್ಪುಟ್ ಅಂತ ಹೇಳ್ತೀವಿ. ರಾ ಡೇಟಾ ಈಸ್ ನಥಿಂಗ್ ಬಟ್ ಇನ್ಪುಟ್. ಇನ್ಫಾರ್ಮೇಷನ್ ಏನು ಸಿಕ್ಕಿರುತ್ತೆ ಅದು ಔಟ್ಪುಟ್. ಸೊ ಮಿಡ್ಲಲ್ಲಿ ಏನಾಗುತ್ತೆ ಅದು ಪ್ರೊಸೆಸಿಂಗ್ ಆಗುತ್ತೆ. ಡೇಟಾ ಪ್ರೊಸೆಸಿಂಗ್ ಇಸ್ ಡನ್ ಮಲ್ಟಿಪಲ್ ಸ್ಟೆಪ್ಸಲ್ಲಿ ಮಾಡ್ತಾರೆ ಆ್ಯಂಡ್ ದೇ ಆರ್ ಪರ್ಫಾರ್ಮ್ಡ್ ಇನ್ ಅ ಸೀಕ್ವೆನ್ಸ್ ಟು ಗಿವ್ ದ ಕರೆಕ್ಟ್ ಇಂಟರ್ಫರೆನ್ಸ್. ಸೊ ಕಲೆಕ್ಟಿಂಗ್ ದ ಡೇಟಾ ಆ್ಯಂಡ್ ಕನ್ವರ್ಟಿಂಗ್ ಇಟ್ ಇಂಟು ಇನ್ಫಾರ್ಮೇಷನನ್ನು ನಾವು ಪ್ರೊಸೆಸಿಂಗ್ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್. These computers work by calculating the binary digits. Is it hybrid? Is it digital? Is it analog? Is it general purpose? So it is digital. Digital computers work by calculating the binary digits. Next question. The user generally applies dash to access mainframe or supercomputer. ಫಸ್ಟಿಗೆ ನಾವಿಲ್ಲಿ ನೋಡೋಣ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದರೆ ಏನು. ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದರೆ ಮೇನ್ಲಿ ಅದು ಡೇಟಾ ಅಮೌಂಟ್ ಆಫ್ ಡೇಟಾ ಜೊತೆ ಡೀಲ್ ಮಾಡುತ್ತೆ. ಸೂಪರ್ ಕಂಪ್ಯೂಟರ್ ಅಂದರೆ ಇಟ್ ಈಸ್ ಮೇನ್ಲಿ ಅಸೋಸಿಯೇಟೆಡ್ ವಿತ್ ದ ಸ್ಪೀಡ್. ಸೂಪರ್ ಕಂಪ್ಯೂಟರ್ಸ್ ಅದು ಫಾಸ್ಟೆಸ್ಟ್ ಕಂಪ್ಯೂಟರ್ಸ್, ಫಾಸ್ಟೆಸ್ಟ್ ಸ್ಪೀಡ್ ಇರುತ್ತೆ ಅದಕ್ಕೆ. ಸೊ ದ ಯೂಸರ್ ಜನರಲಿ ಅಪ್ಲೈಸ್ ವಾಟ್ to access mainframe or supercomputers? They apply terminal. The right answer is terminal. ಮುಂದಿನ ಪ್ರಶ್ನೆಗೆ ಹೋಗೋಣ. IC is made up of. IC is made up of nothing but silicon. ಸೊ ಸಿಲಿಕಾನ್ ಅದು ಬೀಚ್ ಸ್ಯಾಂಡಲ್ಲಿ ತುಂಬ ಪ್ರಮಾಣದಲ್ಲಿ ಸಿಗುತ್ತೆ. ಅದು ಸಿಲಿಕಾನ್ ಇಸ್ ನಥಿಂಗ್ ಬಟ್ ಸೆಮಿ ಕಂಡಕ್ಟಿಂಗ್ ಮೆಟೀರಿಯಲ್. ಹೈ ರೆಸಿಸ್ಟೆನ್ಸ್ ಇರುತ್ತೆ ಅದು ಎಲೆಕ್ಟ್ರಿಕಲ್ ಕರೆಂಟಿಗೆ ಅಟ್ ನಾರ್ಮಲ್ ರೂಮ್ ಟೆಂಪ್ರೇಚರ್. ಸೊ ಅದು ಹೀಟ್ ಜಾಸ್ತಿ ಆಗಲ್ಲ, ಅದು ಎಲೆಕ್ಟ್ರಿಕಲ್ ಕರೆಂಟಿಗೆ ಹೈ ರೆಸಿಸ್ಟೆನ್ಸ್ ಇರುತ್ತೆ ಸಿಲಿಕಾನಿಗೆ. ಸೊ ICs ಆರ್ ಮೇಡ್ ಅಪ್ ಆಫ್ ಸಿಲಿಕಾನ್. ನೆಕ್ಸ್ಟ್ ಕ್ವಶನ್. ಟೈಮ್ ಶೇರಿಂಗ್ ಬಿಕೇಮ್ ಪಾಸಿಬಲ್ ಇನ್ ಡ್ಯಾಶ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಯಾವ ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ಟೈಮ್ ಶೇರಿಂಗ್ ಪಾಸಿಬಲ್ ಆಯಿತು? ಟೈಮ್ ಶೇರಿಂಗ್ ಅಂದರೆ ಏನು ಅಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರೆ, ಬಟ್ ಎಟ್ ಅ ಟೈಮ್ ಯು ವಿಲ್ ಹ್ಯಾವ್ ಟು ಡೂ ದ ಡೇಟಾ ಶೇರಿಂಗ್ ಆಗಿರ್ಬೋದು, ಟೈಮ್ ಶೇರಿಂಗ್ ಆಗಿರ್ಬೋದು. ಸೊ ದಟ್ ಇಸ್ ನಥಿಂಗ್, ಆನ್ಸರ್ ಇಸ್ ನಥಿಂಗ್ ಬಟ್ ಸೆಕೆಂಡ್ ಜನರೇಷನ್. ಟೈಮ್ ಶೇರಿಂಗ್ ಬಿಕೇಮ್ ಪಾಸಿಬಲ್ ಇನ್ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಸೊ ಮಲ್ಟಿಪಲ್ ಯೂಸರ್ಸು ಅಟ್ ಅ ಸೇಮ್ ಟೈಮ್ ಸರ್ವ್ ಮಾಡ್ಬೋದು ಟೈಮ್ ಶೇರಿಂಗಲ್ಲಿ. ಸೊ 1960s ಈ ಕಾನ್ಸೆಪ್ಟು ಇಂಟ್ರೊಡ್ಯೂಸ್ ಆಗಿದ್ದು. ಆಗಿನ ಕಾಲದಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ಫಾರ್ ಕಾರ್ಪೊರೇಟ್ಸ್ ಕೂಡ ಕಂಪ್ಯೂಟರ್ಸು ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ಮುಂದಿನ ಪ್ರಶ್ನೆ. ವಿಚ್ ಅಮಾಂಗ್ ದ ಗಿವನ್ ಆಪ್ಷನ್ ಈಸ್ IBM's ಸೂಪರ್ ಕಂಪ್ಯೂಟರ್? ಸೂಪರ್ ಕಂಪ್ಯೂಟರ್ ಏನಂತ ನಾವು ನೋಡಿದ್ದೇವೆ ಅಲ್ವಾ. ಸೂಪರ್ ಕಂಪ್ಯೂಟರ್ ಆರ್ ಮೇನ್ಲಿ ಪ್ರೈಮರಿ ಫೋಕಸ್ ಏನಿರುತ್ತೆ ಅದರದ್ದು ಸ್ಪೀಡ್. ಹೌ ಫಾಸ್ಟೆಸ್ಟ್ ಪಾಸಿಬಲ್ ಸ್ಪೀಡ್. ಓಕೆ. ಸೊ IBMದು ಸೂಪರ್ ಕಂಪ್ಯೂಟರ್ ಯಾವುದು? ವ್ಯಾಟ್ಸನ್. ಓಕೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಫಾಸ್ಟೆಸ್ಟ್ ಟೈಪ್ ಆಫ್ ಕಂಪ್ಯೂಟರ್? ಈಗ ತಾನೇ ನಾವು ನೋಡಿದ್ವಿ, ಇಟ್ಸ್ ನಥಿಂಗ್ ಬಟ್ ಸೂಪರ್ ಕಂಪ್ಯೂಟರ್. ನೆಕ್ಸ್ಟ್ ಕ್ವಶನ್. ಸ್ಪೀಡ್ ಆಫ್ ದಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವಾಸ್ ಇನ್. ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅದರಲ್ಲಿ ಎಷ್ಟು ತುಂಬ ಸಾವಿರಗಟ್ಟಲೆ ವ್ಯಾಕ್ಯೂಮ್ ಟ್ಯೂಬ್ಸ್ ಇರ್ತಿತ್ತು. ಅದು ಲೈಕ್ ಫಾರ್ ಎಕ್ಸಾಂಪಲ್ ಏನಿಯಾಕ್ ಅಂತ ಏನಿದೆ, ಏನಿಯಾಕ್ ಅನ್ನೋದು ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅನ್ನೋ ಒಂದು ಎಕ್ಸಾಂಪಲ್. ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ಓಕೆ. ಅದರಲ್ಲಿ 19,000 ಏನಿತ್ತು ವ್ಯಾಕ್ಯೂಮ್ ಟ್ಯೂಬ್ಸ್ ಇತ್ತು. ಇಟ್ ವೇಟ್ 30 tons. ಹ್ಯೂಜ್, ತುಂಬ ಹೆವಿ ಇರ್ತಿತ್ತು. ಸೊ ಏರಿಯಾ ಕೂಡ ಅರೌಂಡ್ 3000 cubic feet. ಇಷ್ಟು ಏರಿಯಾನ ಕವರ್ ಮಾಡ್ತಿತ್ತು. 19,000 ವ್ಯಾಕ್ಯೂಮ್ ಟ್ಯೂಬ್ಸ್ ಇತ್ತು.
ಅದು ಫಸ್ಟ್ ಜನರೇಷನ್ ಕಂಪ್ಯೂಟರ್. ಸೊ ಸ್ಪೀಡ್ ವಾಸ್ ಇನ್ milliseconds. Okay, the right answer is milliseconds. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಸ್ಮಾಲೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ ಕಂಪ್ಯೂಟರ್ ಇಮಿಟೇಟಿಂಗ್ ಬ್ರೈನ್ ವರ್ಕಿಂಗ್? ದಟ್ ಇಸ್ ನಥಿಂಗ್ ಬಟ್ ಕ್ವಾಂಟಮ್ ಕಂಪ್ಯೂಟರ್. ನೆಕ್ಸ್ಟ್ ಕ್ವಶನ್, ನೇಮ್ ದ ಫಸ್ಟ್ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. The right answer is ENIAC. ENIAC is the first general purpose computer. What is the full form of ENIAC? Electronic Numerical Integrator and Computer. Electronic Numerical Integrator and Computer. ENIAC na full form. That was the first programmable electronic general purpose digital computer 1945 ಯಲ್ಲಿ ಬಿಟ್ಟಿದ್ದು ಇದನ್ನು. ಥ್ಯಾಂಕ್ ಯು. ಹೆಲೋ ಎವ್ರಿವನ್. ಇವತ್ತು ನಾವು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬಗ್ಗೆ MCQಗಳನ್ನು ಕಲಿಯೋಣ. ಮೊದಲಿಗೆ ಮೈಕ್ರೋಪ್ರೊಸೆಸರ್ಸ್ ಕ್ಯಾನ್ ಬಿ ಯೂಸ್ ಟು ಮೇಕ್ ಕೊಟ್ಟಿರೋಂಥ ಆಪ್ಷನ್ಗಳು ಕಂಪ್ಯೂಟರ್, ಡಿಜಿಟಲ್ ಸಿಸ್ಟಮ್, ಕ್ಯಾಲ್ಕುಲೇಟರ್ಸ್, ಆಲ್ ಆಫ್ ದಿಸ್. ಆ್ಯಕ್ಚುಲಿ ಮೈಕ್ರೋಪ್ರೊಸೆಸರ್ಸ್ ಕ್ಯಾನ್ ಬಿ ಯೂಸ್ ಟು ಮೇಕ್ ಕಂಪ್ಯೂಟರ್, ಡಿಜಿಟಲ್ ಸಿಸ್ಟಮ್ ಆ್ಯಂಡ್ ಕ್ಯಾಲ್ಕುಲೇಟರ್ಸ್. ಸೊ ದ ರೈಟ್ ಆನ್ಸರ್ ಈಸ್ ಆಲ್ ಆಫ್ ದಿಸ್. ಮೈಕ್ರೋಪ್ರೊಸೆಸರ್ ಅಂದರೆ ಏನು? ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಅ ಲಾಜಿಕ್ ಚಿಪ್. ಅದು ಕಂಪ್ಯೂಟರ್ ಪ್ರೊಸೆಸರ್ ಆನ್ ಅ ಮೈಕ್ರೋಚಿಪ್. Microprocessor contains all or most of the central processing unit functions and is the engine that goes into motion when you turn on your computer. Computer turn on ಮಾಡಿದಾಗ ಒಂದು ಇಂಜಿನ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಇಟ್ಸ್ ನಥಿಂಗ್ ಬಟ್ ಅ ಮೈಕ್ರೋಪ್ರೊಸೆಸರ್. ಮುಂದಿನ ಪ್ರಶ್ನೆ, CPU ಸ್ಟ್ಯಾಂಡ್ಸ್ ಫಾರ್ ಕೊಟ್ಟಿರುವಂಥ ಆಪ್ಷನ್ಸ್ ಕಂಪ್ಯೂಟರ್ ಪ್ರೊಸೆಸಿಂಗ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕಂಪ್ಯೂಟರ್ ಪ್ರೊಟೆಕ್ಷನ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಅಪ್ಲೋಡ್. ದ ರೈಟ್ ಆನ್ಸರ್ ಈಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPU ಸ್ಟ್ಯಾಂಡ್ಸ್ ಫಾರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇಟ್ಸ್ ಅ ಮೇನ್ ಪ್ರಾಸೆಸರ್. ಓಕೆ, ಅದರಲ್ಲಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ರಿ ಇರುತ್ತೆ ವಿಚ್ ಎಕ್ಸಿಕ್ಯೂಟ್ ಇನ್ಸ್ಟ್ರಕ್ಷನ್ಸ್ ಕಂಪ್ರೈಸಿಂಗ್ ಅ ಕಂಪ್ಯೂಟರ್ ಪ್ರೋಗ್ರಾಮ್. CPU ಬೇಸಿಕ್ ಅರಿಥಮೆಟಿಕ್, ಲಾಜಿಕ್, ಕಂಟ್ರೋಲ್ ಮತ್ತು ಇನ್ಪುಟ್ ಔಟ್ಪುಟ್ ಆಪ್ರೇಷನ್ಸನ್ನು ಮಾಡುತ್ತೆ. ಮುಂದಿನ ಪ್ರಶ್ನೆ, ದ ಕಮ್ಯುನಿಕೇಷನ್ ಲೈನ್ ಬಿಟ್ವೀನ್ CPU, ಮೆಮೊರಿ ಆ್ಯಂಡ್ ಪೆರಿಫೆರಲ್ಸ್ ಈಸ್ ಕಾಲ್ಡ್ ಅ. ಕೊಟ್ಟಿರುವಂಥ ಆಪ್ಷನ್ಗಳನ್ನು ನೋಡೋಣ. ಬಸ್, ಲೈನ್, ಮೀಡಿಯಾ, ಆಲ್ ಆಫ್ ದ ಅಬೋವ್. The communication line between CPU, memory and peripherals ಅನ್ನು ಬಸ್ ಅಂತ ಕರೀತಾರೆ. ದ ರೈಟ್ ಆನ್ಸರ್ ಈಸ್ ಬಸ್. ಸೊ ಇದನ್ನು ಡೇಟಾಬೇಸ್ ಬಸ್ ಅಂತಲೂ ಕರೀತಾರೆ. ಅದೇನು ಕಮ್ಯುನಿಕೇಷನ್ ಸಿಸ್ಟಮ್ ಆಗಿರುತ್ತೆ ವಿಚ್ ಟ್ರಾನ್ಸ್ಫರ್ಸ್ ಡೇಟಾ ಬಿಟ್ವೀನ್ ಕಾಂಪೊನೆಂಟ್ಸ್ ಇನ್ಸೈಡ್ ದ ಕಂಪ್ಯೂಟರ್ ಆರ್ ಬಿಟ್ವೀನ್ ದ ಕಂಪ್ಯೂಟರ್ಸ್. ಡೇಟಾ ಟ್ರಾನ್ಸ್ಫರ್ ಏನು ಆಗ್ತಾ ಇರುತ್ತೆ ಕಂಪ್ಯೂಟರ್ ಒಳಗಡೆ, ಅದು ಕ್ಯಾರಿ ಔಟ್ ಮಾಡೋದು ಬಸ್, ಡೇಟಾ ಬಸ್ ಅಂತಲೂ ಕರಿಬಹುದು ಇದನ್ನು. ಮುಂದಿನ ಪ್ರಶ್ನೆ, ದ ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ಸ್ ಅದರ್ ಯೂನಿಟ್ಸ್ ಬೈ ಜನರೇಟಿಂಗ್. ಕೊಟ್ಟಿರುವಂಥ ಆಪ್ಷನ್ಗಳು ಕಂಟ್ರೋಲ್ ಸಿಗ್ನಲ್, ಟೈಮಿಂಗ್ ಸಿಗ್ನಲ್, ಟ್ರಾನ್ಸ್ಫರ್ ಸಿಗ್ನಲ್, ಕಮಾಂಡ್ ಸಿಗ್ನಲ್. ದ ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ other units by generating timing signals. Timing signals ಅಂದರೆ ಎಲೆಕ್ಟ್ರಾನಿಕ್ ಪಲ್ಸಸ್ ಆಗಿರುತ್ತೆ ವಿಚ್ ಆರ್ ಜನರೇಟೆಡ್ ಇನ್ ದ ಪ್ರೊಸೆಸರ್ ಆರ್ ಇನ್ ದ ಎಕ್ಸ್ಟರ್ನಲ್ ಡಿವೈಸಸ್ ಇನ್ ಆರ್ಡರ್ ಟು ಸಿಂಕ್ರೊನೈಸ್ ಕಂಪ್ಯೂಟರ್ ಆಪ್ರೇಷನ್ಸ್. ಕಂಪ್ಯೂಟರ್ ಆಪ್ರೇಷನ್ಸನ್ನು ಸಿಂಕ್ರೊನೈಸ್ ಮಾಡೋದಕ್ಕೋಸ್ಕರ ಎಲೆಕ್ಟ್ರಿಕಲ್ ಪಲ್ಸಸ್ ಏನು ಜನರೇಟ್ ಆಗಿರುತ್ತಲ್ಲ ಪ್ರೊಸೆಸರಲ್ಲಿ, ಅದನ್ನು ಟೈಮಿಂಗ್ ಸಿಗ್ನಲ್ ಅಂತ ಕರೀತಾರೆ.
ಮೇನ್ ಟೈಮಿಂಗ್ ಸಿಗ್ನಲ್ ಏನಿದೆ ಕಂಪ್ಯೂಟರ್ನ ಕ್ಲಾಕಿಂದ ಬರುತ್ತೆ, ವಿಚ್ ಪ್ರೊವೈಡ್ಸ್ ಅ ಫ್ರೀಕ್ವೆನ್ಸಿ that can be divided into many slower cycles. The right answer for our question is timing signals. ಮುಂದಿನ ಪ್ರಶ್ನೆ, the main circuit board of the system unit is. ಕೊಟ್ಟಿರುವಂಥ ಆಪ್ಷನ್ಗಳು ಕಂಪ್ಯೂಟರ್ ಪ್ರೋಗ್ರಾಮ್, ಕಂಟ್ರೋಲ್ ಯೂನಿಟ್, ಮದರ್ ಬೋರ್ಡ್, ರ್ಯಾಮ್. The main circuit board of the system unit is nothing but motherboard. In case your motherboard stops working, ಪಿ ಸಿಯಲ್ಲಿ ಲ್ಯಾನ್ ಕನೆಕ್ಟ್ ಆಗಲ್ಲ ಆ್ಯಂಡ್ ಸುಮಾರಷ್ಟು ಇಶ್ಯೂಗಳು ಆಗುತ್ತೆ. ಮದರ್ ಬೋರ್ಡ್ ಇಸ್ ದ ಮೇನ್ ಸರ್ಕ್ಯೂಟ್ ಆಫ್ ದ ಕಂಪ್ಯೂಟರ್. ಅದನ್ನು ಸಿಸ್ಟಮ್ ಬೋರ್ಡ್ ಅಥವಾ ಲಾಜಿಕ್ ಬೋರ್ಡ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಕ್ವಶನ್, ದಿಸ್ ಕಾಂಪೋನೆಂಟ್ ಈಸ್ ರಿಕ್ವೈರ್ಡ್ ಟು ಪ್ರೊಸೆಸ್ ಡೇಟಾ ಇಂಟು ಇನ್ಫಾರ್ಮೇಷನ್ ಆ್ಯಂಡ್ ಕನ್ಸಿಸ್ಟ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಕೊಟ್ಟಿರುವಂಥ ಆಪ್ಷನ್ಗಳು ಹಾರ್ಡ್ ಡಿಸ್ಕ್, ರ್ಯಾಮ್, ಸಿ ಪಿ ಯು, ರಾಮ್. The right answer is CPU. A central processing unit, also called as a central processor, ಅದೇನಾಗುತ್ತೆ ಮೇನ್ ಪ್ರೊಸೆಸರ್ ಆಗಿರುತ್ತೆ, is the electronic circuitry that execute instructions comprising a computer program. ಮುಂದಿನ ಪ್ರಶ್ನೆ, which is not an integral part of the computer. ಕೊಟ್ಟಿರುವಂಥ ಆಪ್ಷನ್ಗಳು CPU, mouse, monitor, UPS. The right answer is among these four given options, UPS is not the integral part of the computer. UPS ಅಂದರೆ uninterrupted power supply ಗೋಸ್ಕರ ಇದನ್ನು ಇದು ಇರುತ್ತೆ. So it's not the integral part of the computer in the given options. Next question, the load instruction is mostly used to designate a transfer from memory to a processor register known as. The load instruction is mostly used to designate a transfer from memory to processor register is known as accumulator. Accumulator ಅಂದರೆ it is a type of register for short term intermediate storage of arithmetic and logic data in a computer's CPU. Accumulator is nothing but a register for short term intermediate storage of arithmetic and logic data in a CPU. ಮುಂದಿನ ಪ್ರಶ್ನೆ, the basic goal of computer process is to convert the data into information. The right answer is information. The basic goal of a computer process is to convert the data into information. ಮುಂದಿನ ಪ್ರಶ್ನೆ, arithmetic logic unit and control unit sections have special purpose locations called. ಕೊಟ್ಟಿರುವಂಥ ಆಪ್ಷನ್ಗಳು ರಿಜಿಸ್ಟರ್ಸ್, ರ್ಯಾಮ್, ಬಯೋಸ್, ರಾಮ್. ದ ರೈಟ್ ಆನ್ಸರ್ ಈಸ್ ರಿಜಿಸ್ಟರ್ಸ್. ರಿಜಿಸ್ಟರ್ ಮೇ ಹೋಲ್ಡ್ ಆನ್ ಇನ್ಸ್ಟ್ರಕ್ಷನ್, ಅ ಸ್ಟೋರೇಜ್ ಅಡ್ರೆಸ್ ಅಥವಾ ಎನಿ ಕೈಂಡ್ ಆಫ್ ಡೇಟಾನ ರಿಜಿಸ್ಟರ್ ಹೋಲ್ಡ್ ಮಾಡ್ಬೋದು. ರಿಜಿಸ್ಟರ್ ಕ್ಯಾನ್ ಹೋಲ್ಡ್ ಇನ್ಸ್ಟ್ರಕ್ಷನ್, ಸ್ಟೋರೇಜ್ ಅಡ್ರೆಸ್ ಆರ್ ಎನಿ ಕೈಂಡ್ ಆಫ್ ಡೇಟಾ. ಮುಂದಿನ ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಇಸ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಟಿಂಗ್ ಆ್ಯಂಡ್ ಕಂಪ್ಯಾರಿಂಗ್? ಕೊಟ್ಟಿರುವಂಥ ಆಪ್ಷನ್ಗಳು ALU, ಕಂಟ್ರೋಲ್ ಯೂನಿಟ್, ಡಿಸ್ಕ್ ಯೂನಿಟ್, ಮೋಡೆಮ್. ದ ರೈಟ್ ಆನ್ಸರ್ ಈಸ್ ALU. ಅರಿಥಮೆಟಿಕ್ ALU ಫುಲ್ ಫಾರ್ಮ್ ಏನು? Arithmetic and logic unit. ALU full form ಬಂದ್ಬಿಟ್ಟು arithmetic and logic unit. It's a part of a CPU that carries out arithmetic ಮತ್ತು logic operations ಅನ್ನು carry out ಮಾಡುತ್ತೆ ALU. ಮುಂದಿನ ಪ್ರಶ್ನೆ, the CPU consists of control, memory and dash units. CPU consists of control, memory and ನಾವು ಮೊದಲಿನ ಕ್ವಶನ್ಗಳಲ್ಲಿ ನೋಡಿರೋ ಪ್ರಕಾರ it will also consist of arithmetic and logic units.
So the right answer is arithmetic and logic. Next question. A microprocessor is the brain of a computer and is also called a microchip, macrochip, calculator, software. ಇದು ನಿಮಗೆ ಕೊಟ್ಟಿರುವಂಥ ಆಪ್ಷನ್ಗಳು. ದ ರೈಟ್ ಆನ್ಸರ್ ಈಸ್ ಮೈಕ್ರೋಚಿಪ್. ಮೈಕ್ರೋಚಿಪ್ ಅಂದರೆ ಏನು? is a unit of packaged computer circuitry made for program logic and for computer memory. Okay, ಮುಂದಿನ ಪ್ರಶ್ನೆ. If a processor has a word size of 32 bits compared to a processor with a word size of 16 bits, it can process dash at a time. ಸೊ ಒಂದು ಪ್ರಾಸೆಸರಲ್ಲಿ 32 ಬಿಟ್ ವರ್ಡ್ ಸೈಜ್ ಇದ್ದರೆ ಹೌ ಫಾಸ್ಟರ್ ಇಟ್ ಕ್ಯಾನ್ ಡೂ ಪ್ರಾಸೆಸ್ ಎಟ್ ಅ ಟೈಮ್ ಅಂತ ಕೇಳಿದ್ದಾರೆ ದ್ಯಾನ್ ಅ 16 ಬಿಟ್ ವರ್ಡ್ ಸೈಜ್ ಪ್ರೊಸೆಸರ್. ಸೊ ಇಟ್ ಕ್ಯಾನ್ ಪ್ರಾಸೆಸ್ ಟ್ವೈಸ್ ಆಸ್ ಮಚ್ ಆಸ್ at a time. So the right answer is twice as much as at a time. ಮುಂದಿನ ಪ್ರಶ್ನೆ. Which of the following company developed the microprocessor? ಸೊ ಕೊಟ್ಟಿರುವಂಥ ಆಪ್ಷನ್ಗಳು ಇಂಟೆಲ್, IBM, Microsoft, Apple. The right answer is Intel. Actually, Intel developed the microprocessor. Thank you.